ನಾನ್ ವೆಜ್ ಇದು ಸೂರಜ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿ ಅಥರ್ವ ಪ್ರಕಾಶ್, ಸಂಜನಾ ಬುರ್ಲಿ, ಪ್ರಕಾಶ್ ತುಮಿನಾಡು ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾದ ಟ್ರೈಲರ್ ನೋಡಿ ಇಂಟ್ರೆಸ್ಟಿಂಗ್ ಅಂತ ಅನ್ಸಿತ್ತು ಅಂಡ್ ಅದನ್ನ ರಿವ್ಯೂ ಕೂಡ ಮಾಡಿದ್ವಿ. ಸಣ್ಣ ಮಟ್ಟದಲ್ಲೇ ಆದ್ರೂ ಸರಿ ಒಂದು ನಿರೀಕ್ಷೆಯನ್ನ ಆ ಟ್ರೈಲರ್ ಹುಟ್ಟಾಕಿತ್ತು. ಸೊ ನಿನ್ನೆ ಈ ಸಿನಿಮಾ ನೋಡಿದ ನಮ್ಗೆ ಏನ್ ಅನಿಸ್ತು, ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು ಎಲ್ಲವನ್ನ ಈ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿಯ ಹೆಸರು ಮದನ್. 12ರಿಂದ 13ನೇ ವಯಸ್ಸಿನಲ್ಲೇ ಸೆಕ್ಸ್ ಅನ್ನೋದು ಫಾರ್ಮ್ ಗಳಲ್ಲಿ ಬರುವಂತಹ ಒಂದು ಕಾಲಂ ಮಾತ್ರನಾ ಇಲ್ವಾ ಅನ್ನೋದು ಇವನ ಜೀವನದ ದೊಡ್ಡ ಪ್ರಶ್ನೆ. ಈ ಪ್ರಶ್ನೆ ಮುಂದಕ್ಕೆ ಆಸೆ ಆಗುತ್ತೆ, ಆಸೆ ಚಟ ಆಗುತ್ತೆ ಅಂಡ್ ಅದು ಒಂದಷ್ಟು ಅನಾಹುತಗಳಿಗೆ ಆಮಂತ್ರಣವಾಗಿ ನಿಂತ್ಕೊಳ್ಳುತ್ತೆ. ಏನಿ ಅನಾಹುತಗಳು? ನಮ್ ಹುಡುಗ ಏನೆಲ್ಲ ಎಡವಟ್ಟುಗಳನ್ನ ಮಾಡ್ಕೊಂಡ ಅಂಡ್ ಅಷ್ಟಕ್ಕೂ ಇಲ್ಲಿ ಡೈರೆಕ್ಟ್ರು ಏನನ್ನ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಸಿನಿಮಾದಲ್ಲಿ ನಮ್ಗೆ ಇಷ್ಟ ಆದದ್ದು ಇಲ್ಲಿನ ಪಾತ್ರಗಳು ಅಂಡ್ ಅದರ ಕ್ಯಾರೆಕ್ಟರೈಸೇಷನ್ಸ್. ಬೆರಳೆಣಿಕೆಯಷ್ಟೇ ಪಾತ್ರಗಳು ಇಲ್ಲಿರೋದು ಅಂಡ್ ಅವೆಲ್ಲದಕ್ಕೂ ಪ್ರಾಪರ್ ಆಗಿರುವಂತಹ ಸ್ಪೇಸ್ ಇದೆ. ಪ್ರತಿ ಪಾತ್ರಕ್ಕೂ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಒಂದು ಲೆವೆಲ್ಗೆ ಸ್ಮಾರ್ಟ್ ರೈಟಿಂಗ್ ಕೂಡ ಅಲ್ಲಿ ಕಂಡು ಬಂತು ಅಂತ ಹೇಳ್ತೀನಿ. ಫೋಟೋಗ್ರಫಿನ ಇಷ್ಟಪಡುವಂತಹ ಹೀರೋ, ಆ ಫೋಟೋಗ್ರಫಿಗೆ ಬರೋದಕ್ಕೆ ಒಂದು ಕಾರಣ. ಅವನು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇರೋದು ಸದಣ್ಣನ ಬಳಿ, ಅದಕ್ಕೊಂದು ಕಾರಣ ಇದೆ. ಹೀಗೆ ಪ್ರತಿ ಪಾತ್ರದ ನಡುವೆನೂ ಡಾಟ್ಸ್ ಗಳನ್ನ ಸುಲಭವಾಗಿ ಎಣೆದಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಅಥರ್ವ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಹುಡುಗ ಬುದ್ಧಿ ಇರುವಂತಹ ವ್ಯಕ್ತಿ. ಲೈಫ್ ನ ಅವನು ನೋಡುವಂತಹ ರೀತಿ ಚೇಂಜ್ ಆದ್ಮೇಲೆ ನಮ್ಗೆ ಕಾಣಿಸುವಂತಹ ವ್ಯಕ್ತಿನೇ ಬೇರೆ. ಹೀಗೆ ಬೇರೆ ಬೇರೆ ಶೇಡ್ಸ್ ಗಳಲ್ಲಿ ಬ್ಯಾಲೆನ್ಸ್ಡ್ ಆಗಿ ಆ ಪಾತ್ರನ ಪೋರ್ಟ್ರೇ ಮಾಡಿದ್ದಾರೆ ಅಂತ ಹೇಳ್ತೀನಿ. ಸಂಜನಾ ಅವರಿಗೆ ಒಳ್ಳೆ ಪಾತ್ರ ಇದೆ ಅಂಡ್ ಒಳ್ಳೆ ಪ್ರೆಸೆನ್ಸ್ ಅವ್ರ ಕಡೆಯಿಂದನೂ ಬಂದಿದೆ. ಬಟ್ ಇಲ್ಲಿ ಶೋ ಸ್ಟೀಲರ್ ಆಗಿ ನಿಂತಿದ್ದು ಸದಣ್ಣ, ಅಕ್ಕ ಪ್ರಕಾಶ್ ತುಮಿನಾಡು ಅವರು. ಸಿನಿಮಾದ ಎರಡನೇ ಅರ್ಧ 80% ಇವ್ರ ಮೇಲೆ ನಿಂತಿರೋದು. ಒಂದು ಪಾಯಿಂಟ್ ಅಲ್ಲಿ ಲೀಡ್ ಹೀರೋ ಇವರೇನೆ ಅನ್ನುವಷ್ಟು ಸ್ಕ್ರೀನ್ ಪ್ರೆಸೆನ್ಸ್ ನ ಡಾಮಿನೇಟ್ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಸಿನಿಮಾದಲ್ಲಿ ಮಂಗಳೂರು ಕನ್ನಡ ಬಳಸಲಾಗಿದೆ. ಕರಾವಳಿ ಪ್ರದೇಶದ ಕತೆ ಇದು. ಸೊ ಅದನ್ನ ವಿಜುವಲಿ ನಮ್ಗೆ ಕನ್ವಿನ್ಸಿಂಗ್ ಆಗಿ ಕಟ್ಕೊಟ್ಟಿದ್ದಾರೆ. ವಿಜುವಲಿ ಈ ಸಿನಿಮಾದಲ್ಲಿ ಆ ರಿಚ್ನೆಸ್ ಇಲ್ಲದೆ ಇರಬಹುದು, ಬಟ್ ಆ ಡೀಟೇಲಿಂಗ್ ಅನ್ನೋದು ತುಂಬಾ ಚೆನ್ನಾಗಿದೆ. ವಿಜುವಲಿ ಒಂದು ಸಾಲಿಡ್ ವೈಬ್ ಅನ್ನ ಇಲ್ಲಿ ಕೊಡಲಾಗಿದೆ. ಇನ್ನು ಇಲ್ಲಿನ ಕಾಮಿಡಿ ನನಗೆ ಒಂದಷ್ಟು ಕಡೆ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು, ಒಂದಷ್ಟು ಕಡೆ ಸುಮಾರಾಗಿ ವರ್ಕ್ ಆಯ್ತು ಅಂತ ಹೇಳ್ತೀನಿ. ಅಂಡ್ ಇನ್ನೂ ಕೆಲವು ಕಡೆ ಫ್ಲಾಟ್ ಅಂತ ಕೂಡ ಅನಿಸ್ತು. ಟ್ರೈಲರ್ ನಲ್ಲಿ ಇದೊಂದು ಅಡಲ್ಟ್ ಕಾಮಿಡಿ ಇರಬಹುದೇನೋ ಅನ್ನುವಂತಹ ಫೀಲ್ ಬಂದಿತ್ತು. ಬಟ್ ಸಿನಿಮಾದಲ್ಲಿ ವಲ್ಗಾರಿಟಿ ಆಗ್ಲಿ ಅಥವಾ ಡಬಲ್ ಮೀನಿಂಗ್ ಜೋಕ್ಸ್ ಗಳ ನೆರವಿಂದ ಕಾಮಿಡಿನ ಹುಟ್ಟಾಕಿದಾಗ್ಲೇ ಆಗಿಲ್ಲ. ಎಲ್ಲವೂ ಸಿಚುಯೇಷನಲ್ ಕಾಮಿಡಿನೇ, ಚಿಕ್ಕ ಚಿಕ್ಕ ಜೋಕ್ಗಳೇ. ಬಟ್ ಸಿನಿಮಾಗೆ ಕನೆಕ್ಟ್ ಆಗಿದಾಗ ಅವು ನಗುವನ್ನ ತರಿಸ್ತವೆ. ಸಿನಿಮಾದಲ್ಲಂತೂ 1 ಗಂಟೆ 36 ನಿಮಿಷ ಮಾತ್ರ ಅಂಡ್ ಅದು ಸಿನಿಮಾಗೆ ದೊಡ್ಡ ಅಡ್ವಾಂಟೇಜ್ ಕೂಡ ಅಂತ ಹೇಳ್ತೀನಿ. 50 ನಿಮಿಷಗಳು ಕಳೀತಾ ಇದ್ದಂಗೆ ಇಂಟರ್ವೆಲ್ ಬರುತ್ತೆ. ಆಮೇಲೆ ಉಳಿಯೋದು 40 ನಿಮಿಷದಷ್ಟು ಸಿನಿಮಾ ಮಾತ್ರ. ಎಲ್ಲೆಲ್ಲಿ ಏನನ್ನ ಇಟ್ರೆ ಆಡಿಯನ್ಸ್ ನ ಹಿಡಿದಿಟ್ಕೊಳ್ಬಹುದು ಅನ್ನೋದ್ರ ಕಡೆ ಒಂದಷ್ಟು ಎಫರ್ಟ್ ಹೋಗಿದೆ. ಅದು ವರ್ಕ್ ಆಯ್ತೋ ಇಲ್ವೋ ಅನ್ನೋದನ್ನ ಪಕ್ಕಕ್ಕಿಟ್ರೆ ಇದು ಒಂದು ಒಳ್ಳೆ ಅಪ್ರೋಚ್ ಅಂತ ಖಂಡಿತ ಹೇಳ್ತೀನಿ. ಇನ್ನು ನಮ್ಗೆ ಇಲ್ಲಿ ಏನ್ ವರ್ಕ್ ಆಗ್ಲಿಲ್ಲ ಅಂತ ನೋಡೋದಾದ್ರೆ ಪ್ರೈಮರಿಲಿ ಇಲ್ಲಿನ ಮ್ಯೂಸಿಕ್ ಅಂತ ಹೇಳ್ಬೋದು. ಯಾವ BGM ಆಗ್ಲಿ ಹಾಡ್ಗಳೇ ಆಗ್ಲಿ ನೆನಪಲ್ಲಿ ಉಳಿಯೋಲ್ಲ ಅಂಡ್ ಸಿನಿಮಾದಲ್ಲಿನ ಫ್ಲೋನ ಕೂಡ ಅದು ತಡಿತಾ ಇದ್ವು ಅನ್ನುವಂತಹ ಭಾವನೆ ಹುಟ್ಕೊಳ್ತು. ಹಾಡುಗಳ ಲಿರಿಕ್ಸ್ ಕೂಡ ನನ್ಗೆ ಅಷ್ಟಾಗಿ ಹಿಡಿಸ್ಲಿಲ್ಲ ಅಂತ ಹೇಳ್ತೀನಿ. ಅಫ್ಕೋರ್ಸ್ ಮ್ಯೂಸಿಕ್ ಅನ್ನೋದು ಸಖತ್ ಸಬ್ಜೆಕ್ಟಿವ್. ಹಲವರಿಗೆ ಇಷ್ಟ ಆಗ್ಬೋದು, ಬಟ್ ಕೆಲವರಿಗೆ ಇಷ್ಟ ಆಗಲ್ಲ ಅಂಡ್ ಕೆಲವರಲ್ಲಿ ನಾನು ಇಲ್ಲಿ ಸೇರ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಕಥೆಯನ್ನ ಬೇಗ ಮುಗಿಸ್ಬೇಕು ಅನ್ನುವಂತಹ ತವಕ ಇತ್ತು ಅಂತ ಅನ್ಸುತ್ತೆ. ನೋ ಡೌಟ್ ಸಿನಿಮಾದಲ್ಲಂತೂ ಕಮ್ಮಿನೇ, ಎಲ್ಲವನ್ನ ರ್ಯಾಪ್ ಅಪ್ ಮಾಡಿದ್ದಾರೆ. ಬಟ್ ಈ ಹರ್ರಿಯಲ್ಲಿ ಎಷ್ಟೋ ಸೀನ್ಗಳು ಬುಲೆಟ್ ಟ್ರೈನ್ ತರ ಪಾಸ್ ಆಗ್ತವೆ ಅಂಡ್ ಅಲ್ಲಿನ ಎಮೋಷನ್ಸ್ಗೆ ನಾವು ಇಳಿಯೋ ಅಷ್ಟರಲ್ಲಿ ಇನ್ನೊಂದು ಸೀನ್ಗೆ ಜಂಪ್ ಆಗಿರ್ತೀವಿ ಅಂಡ್ ಈ ವೇಗ ಸ್ಟೋರಿ ಟೆಲ್ಲಿಂಗ್ಗೆ ಪೆಟ್ಟು ಕೊಟ್ಟಿದೆ. ಲೇಜಿ ರೈಟಿಂಗ್ ಒಂದಷ್ಟು ಕಡೆ ಕಂಡು ಬಂತು. ಈ ಪರ್ಟಿಕ್ಯುಲರ್ ವಿಷಯವನ್ನ ಹೀಗೆ ತಗೊಂಡೋಗ್ಬೋದೇನೋ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ವಿ ಅಂಡ್ ಅದು ಹಾಗೆ ಆಯ್ತು. ಕಥೆಯಲ್ಲಿನ ಏಳು ಬೀಳುಗಳನ್ನ ಇನ್ನಷ್ಟು ಬೆಟರ್ ಆಗಿ ಸ್ಕ್ರೀನ್ ಮೇಲೆ ತಗೊಂಡ್ಬರ್ಬೋದಿತ್ತು ಅನ್ನೋದು ನಮ್ಮ ಅನಿಸಿಕೆ. ಖಡಕ್ ಆಗಿ ಹೇಳೋದಾದ್ರೆ ನಾನ್ ವೆಜ್ ಸಿನಿಮಾ ಒಂದು ಅಬೋ ಆವರೇಜ್ ವಾಚ್ ಅಂತ ಹೇಳ್ತೀನಿ. ಕೊಟ್ಟಿರುವಂತಹ ಮೆಸೇಜ್ ಚೆನ್ನಾಗಿತ್ತು ಅಂಡ್ ಪರ್ಫಾರ್ಮೆನ್ಸಸ್ ತುಂಬಾ ನ್ಯಾಚುರಲ್ ಆಗಿದೆ. ಆದ್ರೆ ಸ್ಟೋರಿ ಟೆಲ್ಲಿಂಗ್ ಯಾಕೋ ನಮ್ಮನ್ನ ಅಷ್ಟು ಮುಟ್ಲಿಲ್ಲ ಅಂತ ಹೇಳ್ಬೋದು. ಕಮ್ಮಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಜಸ್ಟ್ ಹಾಗೆ ಒಂದು ಪಾಪ್ಕಾರ್ನ್ ಎಂಟರ್ಟೈನರ್ ರೀತಿಯಲ್ಲಿ ಈ ಸಿನಿಮಾನ ನೋಡಿದ್ರೆ ಇಷ್ಟ ಆಗ್ಬೋದು. ಇದಾಗಿತ್ತು ನಾನ್ ವೆಜ್ ಸಿನಿಮಾದ ಖಡಕ್ ರಿವ್ಯೂ. ನೀವು ಈ ಸಿನಿಮಾವನ್ನು ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.